ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಡ್ಯೂಟಿ ವಿಡಿಯೋ ಹಾಕಿಲ್ಲ, 4-5 ದಿನ ಆಯಿತು. ಸೊ ಇವತ್ತು ರಿಪಬ್ಲಿಕ್ ಡೇ, ಮನೇಲಿದ್ದೀವಿ. ಸೊ ನಾನು ಎಲ್ಲೋ ಆಚೆ ಹೋಗಿ ಬಂದೆ. ನೋಡಿ ಆರಾಮಾಗಿ ಆಟ ಆಡ್ತಾವ್ರೆ. ಇಡಿ ಬರ ಬಾ ಬಾ ಕೊಟ್ಬಿಡ್ತಾಯಿದ್ದೀನಿ ಬೇರೆಯವ್ರಿಗೆ, ಫ್ರೆಂಡಿಗೆ ಕೊಡ್ತಾಯಿದ್ದೀನಿ. ಕೇಳಿದಾರೆ, ಕೊಡ್ತಾಯಿದ್ದೀನಿ. ನನಗೂ ಮನಸ್ಸಿಲ್ಲ, ಬಟ್ ಇದಿದ್ದರೆ ಈಗ ಇವ್ರು ದೊಡ್ಡ ಮನುಷ್ಯರು ಓದೋದೇ ಇಲ್ಲ, ಬರೀ ಇದ್ರ ಜೊತೆಲೆ ಆಟ ಆಡ್ಕೊಂಡಿರ್ತಾರೆ. ಅದಕ್ಕೆ ಮನೇಲಿ ಬೇಡ, ಕೊಟ್ಬಿಡು, ಮತ್ತು ಓದಲ್ಲ ಮಕ್ಳು ಅಂದರು. ಅದಕ್ಕೆ ಬೇರೆಯವ್ರಿಗೆ ಕೊಡ್ತಾಯಿದ್ದೀನಿ. ನನಗೂ ಮನಸ್ಸು ಬರ್ತಾಯಿಲ್ಲ ಕೊಡೋಕ್ಕೆ, ಆದರೂ ಕೊಟ್ಬಿಡೋಣ ಅಂತ ಹೇಳಿದ್ದೀನಿ. ಬರೋ ವಾರದಲ್ಲಿ ತೊಗೊಂಡೋಗ್ತಾರೆ. ಬಂದು ನೋಡಿ ಹೆಂಗೆ ಆಟ ಆಡ್ತಾವೆ ನೋಡಿ. ಇವನು ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಚೆನ್ನಾಗಿ ಅವನು, ಬಟ್ ಆಟ ಆಡೋಕ್ಕೆಲ್ಲ ನಮಗೆ ಖುಷಿ. ಒಂಥರ ಹೇಳಿದ ಮಾತು ಕೇಳಿಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಒಂಥರ ಖುಷಿ. ನೋಡಿ ತೀಟೆ, ಇವನು ಎಲ್ಲ ತೀಟೆ ಕೆಲಸ ಮಾಡ್ಕೊಂಡಿರ್ತಾನೆ. ಹೋಗಿ ಅವನ ಹತ್ರ ಮನಿಕೊಂಬಿಡ್ತು ನೋಡಿ. ಇದೇ ಥರ ಸೇಮು. ಓದಂದರೆ ಓದೋದಿಲ್ಲ, ಬರೆಯೋದಿಲ್ಲ, ಅದ್ರ ಜೊತೆಲ್ಲ ಆಟ ಆಡ್ಕೊಂಡು ಇರೋದು. ಇಡೀ ಸೈಡ್ಗೆ ಲೈನು. ಸೊ ಅದರಿಂದ ಕೊಡ್ತಾ ಇರೋದು, ಇನ್ನೇನಿಲ್ಲ ಬೇರೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಒಂದು 2-3 ದಿನ ಬೇಜಾರಾಗುತ್ತೆ, ಅದಾದಮೇಲೆ ಮತ್ತೆ ರೂಢಿ ಆಗ್ಬಿಡುತ್ತೆ. ಶಿಸ್ತಾಗಿ ಆಟ ಆಡ್ಕೊಂಡು ನಮ್ಮ ಹತ್ರ ಖುಷಿಯಾಗೋನು, ಒಂಥರ ಫ್ಯಾಮ್ಲಿ ಮ್ಯಾನ್. ತೋರಿಸ್ತೀನಿ ನೋಡಿ, ಇವನ್ನ ಹತ್ತಿರದಿಂದ ಝೂಮ್ ಮಾಡಿ ತೋರಿಸ್ತೀನಿ ಇವಾಗ. ಬರ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಹೆಂಗ ಆಟ ಆಡ್ತಾವ ನೋಡಿ ಆರಾಮಾಗಿ. ಬರ ಬರ, ಹಿಂಗೆ ಆಟ ಆಡೋದು. ಇವನು ನೋಡಿ, ಇವನು ಆಟ ಆಡೋದು. ಬರೆಯೋದಿದೆ. ಇವಾಗ ಶನಿವಾರ ಫಂಕ್ಷನ್ ಇತ್ತು, ಸ್ಕೂಲ್ ಆ್ಯನಿವರ್ಸರಿ ಶನಿವಾರ ಇತ್ತು. ಶನಿವಾರ ಮುಗಿಸ್ಕೊಂಡ, ಭಾನುವಾರ ರಜಾ, ಇವತ್ತು ಸೋಮವಾರ. ಹೆಚ್ಚು ಕಮ್ಮಿ 3 ದಿನ ಆಗೋಯ್ತು ರಜಾ ಲೆಕ್ಕ. ಬುಕ್ಕೇ ತೆಗ್ದಿಲ್ಲ ಇವನು ಆಚೆ, ಓದಬೇಕು ಬರೀಬೇಕಂತ. ಏನು ಕವರ್ ಬೇಯಿಸಿ ನಾಲ್ಕದನ್ನು ಬೆಳಗ್ಗೆ 1 ಅವರ್ ಹೋಗ್ಬಿಟ್ಟು ಬಂದಾನೆ. ಇವತ್ತು ರಜೆ ಇಲ್ಲ ಅಂತಾನೆ. ಸೊ ಮನಿಕೊಂಬಿಟ್ಟ ಇವನು ಶಿಸ್ತಾಗಿ. ಮನಿಕೊಂಡವನು ಮತ್ತೆ ಎದ್ದು ನಿಂತ್ಕೊಂಡ, ನೋಡ್ತಾವನು ಏನೋ ಮಾಡ್ತಾವ್ರೆ ನನ್ನನ್ನು, ಏನಿದು ಅಂತ ಚೆಕ್ ಮಾಡ್ತಾನೆ. ಟೆಸ್ಟಿಂಗ್. ಬರ ಕುತ್ಕೊಬಿಡೋಣ. ಬರ, ಇಲ್ಲಿ ಬಾ, ಇಲ್ಲಿ ಬಾ, ಮೇಲೆ ಬಾ, ಬಾ ಬಾ, ಹತ್ತು ಬದ್ದು ನೀವು ಆಡೋಣ. ಬಾ ಬಾ ಮೇಲೆ ಬಾ. ಹತ್ತಕ್ಕೆ ಹೆಂಗ್ ಮಾಡ್ತಾವ ನೋಡು, ಹೆಂಗ್ ನೋಡ್ತಾವ ನೋಡು. ನಾನು ಹೊಡಿತೀನಿ ಒಂದೊಂದು ಟೈಮ್, ಅದಕ್ಕೆ ಹೊಡಿತೇನೆ ಅಂದ್ಬಿಟ್ಟು ಮೇಲಕ್ಕೆ ಹತ್ತ ಇಲ್ಲ. ಅವಾಗಾದ್ರೆ ಹತ್ಬಿಡ್ತಾನೆ. ಇಲ್ಲೇ ಮನಿಕೊಂಬಿಟ್ಟ, ಅವನಿಗೆ ನಿದ್ದೆ ಬರ್ತೈತೆ. ಏನು ಆಟ ಶುರು ಮಾಡ್ಕೊಂಡು ಮತ್ತೆ ಬಾ ಈ ಕಡೆ, ಬಾ ಬಾ ಈ ಕಡೆ. ಇಲ್ಲೇ ಮಲಗಬೇಕು ಹಂಗೆ. ಇವನು ಕರಿಯ ಹೋಗ್, ಹೋಗ್, ಬರಬೇಡ, ದೂರ ಹೋಗ್. ನೋಡ್ದಾ, ಹಿಂಗೆ ಮನಿಕೊಳ್ಳೋದು. ಕೆಳಗಡೆ ಅಂತೂ ಮಲಗೋದಿಲ್ಲ, ಯಾರು ಕುತ್ಕೊಂತಾರೋ ಅವ್ರ ಮೇಲೆ ಮಲಗೋದು.
ಸೊ ನೋಡಿ ಇದು ನಮ್ಮದು ಕತೆ. ಇವನು ಮತ್ತೆ ಮೇಲೆ ಬಂದ್ಬಿಟ್ಟ. ಎಲ್ಲರಿಗೂ ಶುಭೋದಯ. ಕೆಳಗಿಳಿ ಅಂದ್ರೆ ಮೇಲೆ ಬರ್ತಾವನೆ. ಇಳಿಸ್ತೀನಿ ನೋಡು. ಮತ್ತೆ ತಿರ್ಗಾ ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪ್ರಿಯ. ನಾನು 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಯಾರು ನನ್ನನ್ನು ಕೇರ್ ಮಾಡ್ತಾ ಇಲ್ವಲ್ಲ ಅಂತ ಹೆಂಗ್ ಮಾಡ್ತಾವ ನೋಡು. ಬಾ ಬಾ ಬಂದ 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 ಅಲ್ಲೇ ಮಲಗ್ಬಿಟ್ಟ. ಒಳ್ಳೆ ಸೋಂಬೇರಿತನ. ಬಾಳೆಗೊನೆ ಬಿಟ್ಟಿದೆ, ತೋರಿಸ್ತೀನಿ ಒಂದು ನಿಮಿಷ. ಬಾಳೆಗೊನೆ ನೋಡಿ, ಇದು ಫಸ್ಟ್ ಗೊನೆ. ಇದು ಇನ್ನೊಂದು ತಿಂಗಳು ಬೇಕು ಹೆಚ್ಚು ಕಮ್ಮಿ ಆಗೋಕ್ಕೆ. ಆಮೇಲೆ ಇಲ್ಲೊಂದು ಬಿಟ್ಟಿದೆ. ಇದು 2ನೇದು. 3ನೇದು ಅಲ್ಲಿದೆ ದೊಡ್ಡದು, ಅದು ಇನ್ನೂ ಇವಾಗ ಬಿಡ್ತೈತೆ. ಕಾಣಿಸ್ತಾ ಇದೆ ನೋಡಿ. ಅದು ಕಾಣಿಸಲ್ಲ ಅನಿಸುತ್ತೆ, ಇನ್ನೊಂದು 10 ದಿನ ಬೇಕದು ಆಚೆ ಕಾಣಿಸೋ ಕ್ಲೀನಾಗಿ. ಸೊ ಇವಾಗ ಸದ್ಯಕ್ಕಂತೂ 2 ಇದೆ, ಇಲ್ಲೊಂದು ಅಲ್ಲೊಂದು. ಸೊ ನೋಡಿ ಇವನು ಶುರು ಮಾಡ್ತಾನೆ ಮತ್ತೆ. ಏಯ್ ಬಿಡ, ಅವನು ಕಚ್ಚ ಜಾಸ್ತಿ. ಅವನು ಏನೋ ಒಂದು ತೀಟ ಮಾಡ್ಕೊಂಡಿರ್ತಾನೆ ಮಕ್ಕಳಿದ್ರೆ. ಹಾಂ ಬಂದ, ಮತ್ತೆ ತಿರ್ಗಾ ಬಂದ ನನ್ನ ಹತ್ರ ಬಂದ. ಮಲಗಕ್ಕೆ ಜಾಗನೇ ಇಲ್ಲ ಇವನಿಗೆ. ಹಾಂ ಎಲ್ಲಿ ಮಲಗ್ತಾವ ನೋಡು. ಓಹೋ ಸಾಕಾ? ತಲೆ ಮೇಲೆ ಕುತ್ಕೋ. ಹಾಂ ತಲೆ ಮೇಲೆ ಕುತ್ಕೋ. ಏನೋ ಏನ್ ನೋಡೋದು? ಹೇಳಿ ಇಳಿಯಲ್ಲ. ನಡಿಯಾ ನಡಿ. ಏನಾದರೂ ಮಾಡು, ನಾನು ಹೋಗಲ್ಲ. ಸೊ ಗೈಸ್, ಸಿಗೋಣ ಮತ್ತೆ. ಎಂಡ್ ಮಾಡ್ತೀನಿ ವಿಡಿಯೋ ಇಲ್ಲಿಗೆ. ನಾಳೆಯಿಂದ ಡ್ಯೂಟಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.